ಕೊನೆ ಒಂದು ಹಂತಕ್ಕೆ ಬರ್ತಾ ಇದ್ದೀವಿ ಸರ್. ಬಹಳ ಮುಖ್ಯವಾದ ಘಟ್ಟ ಇದು. ಮೈತ್ರಿ ವಿಚಾರ. ಮೈತ್ರಿ ಬಿ ಜೆ ಪಿಗೆ ಅನಿವಾರ್ಯ ಆಯ್ತಾ, ಜೆ ಡಿ ಎಸ್ಗೆ ಅನಿವಾರ್ಯ ಆಗಿತ್ತಾ? ರಾಜ್ಯದ ಹಿತದೃಷ್ಟಿಯಿಂದ, ದೇಶದ ಭವಿಷ್ಯದ ದೃಷ್ಟಿಯಿಂದ ನಮ್ಮ ಕರ್ನಾಟಕ ರಾಜ್ಯದಿಂದ ಎಲ್ಲ 28 ಕ್ಷೇತ್ರಗಳನ್ನು ಗೆಲ್ಲುವ ನಿಟ್ಟಿನಲ್ಲಿ ಖಂಡಿತ ಅವಶ್ಯಕತೆ ಇತ್ತು ಇಬ್ರಿಗೂ. ಖಂಡಿತ. ಅದ್ರ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಜೆ ಡಿ ಎಸ್ ಇರ್ಬೋದು. ನಿಮಗೇನು ಸರ್ ಅವಶ್ಯಕತೆ? ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ 25 ಸೀಟ್ ಗೆದ್ದಿದ್ದೀರಾ ನೀವು. ಜೆ ಡಿ ಎಸ್ ಜೊತೆ ಹೋಗೋ ಅನಿವಾರ್ಯತೆ ಏನಿತ್ತು ಹಾಗಾದ್ರೆ? ಹುಡುಗಾಟಿಕೆಲ್ಲ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ದುಡ್ಡು, ಹಣ, ಹೆಂಡ ಇದರಲ್ಲಿ ನಾವು ಚುನಾವಣೆ ಗೆಲ್ಬೋದು ಅನ್ನುವ ಭ್ರಮೆನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ನಾವು ಒಗ್ಗಟ್ಟಾಗಿ ಅವ್ರನ್ನ ಎದುರಿಸಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಇದೆ. ಇನ್ ದ ಇಂಟ್ರೆಸ್ಟ್ ಆಫ್ ದ ನೇಷನ್. ಇದರಲ್ಲಿ ಸ್ವಾರ್ಥ ಏನೂ ಇಲ್ಲ. ಹಾಗಾದ್ರೆ ನಮ್ಮೇನು ತಪ್ಪೇನೆ, ನಾವೊಂದು ಸ್ಥಾನಗಳನ್ನು ಬಿಟ್ಕೊಟ್ಟಿದ್ದೆ. ನಾವು ತಪ್ಪೇನಿದೆ, ಅದು ನಾವು ಯಾವುದೇ ಒಂದು ಗೊಂದಲ ಇಲ್ಲದೆ ಅದನ್ನು ಮುನ್ನಡೆಸ್ಕೊಂಡು ಮೈತ್ರಿ ಮಾಡ್ಕೊಂಡ್ಮೇಲೆ ಸ್ಥಾನ ಬಿಟ್ಕೊಡ್ಬೇಕು. 3 ಸ್ಥಾನ ಬಿಟ್ಕೊಟ್ಟಿದ್ದೀರಾ. ಈಗ ಮೊದಲನೇದಾಗಿ ಹಾಸನಕ್ಕೆ ಬರೋದಾದರೆ, ಹಾಸನದಲ್ಲಿ ನೀವು ಹೇಳ್ಬಿಟ್ರಿ ಪ್ರಜ್ವಲ್ ರೇವಣ್ಣ ಅವರು ಖಂಡಿತ ಗೆದ್ದೇ ಗೆಲ್ತಾರೆ ಅಂತ. ಮಂಡ್ಯ ಕ್ಷೇತ್ರಕ್ಕೆ ಬರ್ತೀನಿ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರನ್ನ ಕಣಕ್ಕೆ ಇಳಿಸಿದ್ದೀರಾ. ಸುಮಲತಾ ಅವ್ರನ್ನೂ ವಿಶ್ವಾಸಕ್ಕೆ ತಗೋತಾ ಇದ್ದೀರಾ. ಸುಮಲತಾ ಅವ್ರು ಏನಾದ್ರು ಬರ್ತಾರಾ ಪ್ರಚಾರಕ್ಕೆ? ಖಂಡಿತವಾಗಿ ಬರ್ತಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಅಧಿಕೃತವಾಗಿ ಅವರು ಸೇರ್ಪಡೆ ಆಗ್ತಾ ಇದ್ದಾರೆ. ಹೌದು. ಮಂಡ್ಯದಲ್ಲೂ ಪ್ರವಾಸ ಮಾಡ್ತಾರೆ, ರಾಜ್ಯಾದ್ಯಂತನೂ ಕೂಡ ಪ್ರವಾಸ ಮಾಡ್ತಾರೆ. ಅದರಿಂದ ಪಕ್ಷಕ್ಕೆ ಕೂಡ ಲಾಭ ಆಗ್ತದೆ. ಓಕೆ. ಪ್ರಧಾನಿ ಮೋದಿ, ಮಾಜಿ ಪ್ರಧಾನಿ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಒಂದೇ ವೇದಿಕೆಯಲ್ಲಿ ನೋಡ್ಬೋದಾ ಸರ್? ಖಂಡಿತ ನೋಡ್ತಾರೆ. ಹೌದಾ? ಪ್ರಚಾರಕ್ಕೆ ಎಲ್ಲ ಪ್ಲಾನ್ ಆಗಿದೆಯಾ? ಇಲ್ಲ, ಬರೋದ್ರಿಂದ ಎಲ್ಲವೂ ಕೂಡ ಪ್ಲಾನಿಂಗ್ ಆಗ್ತಾ ಇದೆ. ನೋಡಿ, ದೇವೇಗೌಡಜಿಯವರು ನಿಜವಾಗ್ಲೂ ಕೂಡ ಒಪ್ಕೊಳ್ಳೇಬೇಕು ನಾವು. ನೆನ್ನೆ ಹಾಸನ ಹೋಗಿದೆ ನಾಮಿನೇಷನ್. ನೋಡಿ, ಈ ಹಿರಿಯ ವಯಸ್ಸಿನಲ್ಲೂ ಸಹ ಅವರ ವಾಹನ ಕ್ಯಾಂಟರ್ ಗಾಡಿ ಇತ್ತದು, ಹತ್ತೋದಕ್ಕೆ ನಮ್ಮ ಕೈಲೇ ಹತ್ತೋದಕ್ಕೆ ಸಾಧ್ಯ ಇಲ್ಲ, ಒದ್ದಾಡ್ತದೆ. ಅದ್ರ ಮಧ್ಯೆನೂ ಕೂಡ ವೆಹಿಕಲ್ ಹತ್ಕೊಂಡು ಬಂದರು, ಗಂಟೆಗಟ್ಟಲೆ ವೆಹಿಕಲ್ನಲ್ಲಿ ಇದ್ದರು. ನಿಜವಾಗ್ಲೂ ಕೂಡ ಅವರ ಒಂದು ಏನು ನಮ್ಮೆಲ್ಲರೂ ಕೂಡ ಒಂದು ವಿಶ್ವಾಸ ತರ್ತಕ್ಕಂಥ ಅವರ ನಡೆ ಏನಿದೆ, ಅವರ ಮಾತುಗಳು ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗ್ತದೆ. ಈ ವಯಸ್ಸಿನಲ್ಲೂ ಕೂಡ ಅವರ ರಾಜ್ಯದ ಬಗ್ಗೆ, ಮೋದಿಜಿಯವ್ರ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಸದಾಭಿಪ್ರಾಯ ನಿಜವಾಗ್ಲೂ ಕೂಡ ನಮಗೆಲ್ಲರೂ ಕೂಡ ಒಂದು ಪ್ರೇರಣೆ. ಅವರು ಕೂಡ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಕೇವಲ ಲೋಕಸಭಾ ಚುನಾವಣೆಗೆ ಮಾತ್ರ ಸೀಮಿತನ, ಮುಂಬರುವ ವಿಧಾನಸಭೆ ಚುನಾವಣೆಗೂ ಪ್ಲಾನ್ ಮಾಡಿದ್ದೀರಾ? ಎಲ್ಲದಕ್ಕೂ ಕೂಡ ಕಾಲುವೆ ಉತ್ತರ ಕೊಡ್ತದೆ. ಒಂದಂತೂ ಸತ್ಯ, ಇಟ್ಸ್ ನಾಟ್ ಎ ಶಾರ್ಟ್ ಟರ್ಮ್ ಸ್ಟ್ರಾಟಜಿ. ಓಕೆ. ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷ ನಾವೆಲ್ಲರೂ ಒಂದೇ ವೇದಿಕೆಗೆ ಬಂದಿದ್ದೇವೆ ಅಂತೇಳಿ ದೂರದೃಷ್ಟಿ ಇಟ್ಕೊಂಡು ಪ್ಲಾನ್ ಮಾಡಿರ್ತಾರೆ. ಓಕೆ.